ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಅಥವಾ ಡಿನ್ನರ್ ಇರಲಿ, ಎಲ್ಲದಕ್ಕೂ ಸೂಟ್ ಆಗುವಂಥ ರೆಸಿಪಿ ಅಂತಂದ್ರೆ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆಬಾತ್. ಇದನ್ನ ಮಾಡೋದಕ್ಕೆ ಬಳಸುವಂಥ ಬಿಸಿಬೇಳೆಬಾತ್ ಪೌಡರ್ ಅನ್ನ ಅಡಿಗೆ ಭಟ್ಟರ ಶೈಲಿನಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಬಿಸಿಬೇಳೆಬಾತ್ ಪೌಡರ್ ಮಾಡೋದಕ್ಕೆ ಫಸ್ಟು ಒಂದು ಪ್ಯಾನ್ನ ಬಿಸಿ ಮಾಡಿ 1/4 ಕಪ್ನಷ್ಟು ಉದ್ದಿನ ಬೇಳೆನ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಒಂದೊಂದು ಇಂಗ್ರೀಡಿಯೆಂಟ್ ಬೇಗ ಫ್ರೈ ಆಗುತ್ತೆ, ಇನ್ನು ಕೆಲವು ಸ್ವಲ್ಪ ಫ್ರೈ ಆಗೋದು ನಿಧಾನ. ಅದಕ್ಕಾಗಿ ಬೇರೆ ಬೇರೆನೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಹೊಂಬಣ್ಣ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗಿ ಘಮ್ ಅಂತ ಪರಿಮಳ ಬರುತ್ತೆ. ಇವಾಗ ಇದಾಗಿದೆ, ಇದನ್ನು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದಕ್ಕೇನೆ 1/2 ಕಪ್ ಕೊತ್ತಂಬರಿ ಬೀಜ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು 30ರಿಂದ 40 ಸೆಕೆಂಡ್ ಅಷ್ಟೇ ಹುರ್ಕೊಳ್ಬೇಕು. ಇದು ಬೇಗನೆ ಕೆಂಪಾಗಿಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಮತ್ತು ಇದೇ ಪ್ಯಾನ್ನಲ್ಲಿ 1/4 ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಈ ಕಡಲೆಬೇಳೆ ಫ್ರೈ ಆಗೋದು ಸ್ವಲ್ಪ ನಿಧಾನ, ಹಾಗಂತ ದೊಡ್ಡ ಬೆಂಕಿ ಮಾಡ್ಕೊಳ್ಬೇಡಿ, ಸೀದೋಗ್ಬಿಡತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗಿ ಒಂದು 3 ನಿಮಿಷಕ್ಕೆಲ್ಲ ಕಲರ್ ಚೇಂಜ್ ಆಗಿಬಿಡತ್ತೆ. ಅಲ್ಲಿವರೆಗೂ ಸಣ್ಣ ಉರಿನಲ್ಲೇ ಹುರ್ಕೊಳ್ಬೇಕು. ಈ ಬಿಸಿಬೇಳೆಬಾತ್ ಪೌಡರ್ಗೆ 300 ವರ್ಷಗಳ ಇತಿಹಾಸ ಇದೆ. ಮೈಸೂರು ಮಹಾರಾಜರ ಅಡುಗೆ ಮನೆಯಲ್ಲಿ ತಯಾರಾಗ್ತಿದ್ದಂಥ ಬಿಸಿಬೇಳೆಬಾತ್ನಲ್ಲಿ ನಾವು ಮಾಡ್ಕೊಳ್ಳೋ ಪೌಡರ್ ಅಂದರೆ ಓನ್ಲಿ ಸ್ಪೈಸಸ್ ಇರ್ತಿತ್ತು. ಸೈಡ್ ಡಿಶ್ ಆಗಿ ವೆರೈಟಿ ತರಕಾರಿಗಳನ್ನು ಬಳಸ್ತಾ ಇದ್ರು. ಸೊ ಈ ಮಸಾಲಾ ಪೌಡರ್ ಒಂದನ್ನು ರೆಡಿ ಮಾಡಿಟ್ಕೊಂಡ್ಬಿಡಿ, ದಿಢೀರಂತ ಯಾವಾಗ ಬೇಕಾದರೂ ರಾಯಲ್ ಬಿಸಿಬೇಳೆಬಾತನ್ನು ಮಾಡ್ಕೊಳ್ಬಹುದು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಪ್ಯಾನ್ ಬಿಸಿ ಇರೋದ್ರಿಂದ ಒಂದು 20ರಿಂದ 30 ಸೆಕೆಂಡ್ಗೆಲ್ಲ ರೋಸ್ಟಾಗಿ ಚಟ್ಪಟ ಅನ್ನತ್ತೆ. 1 ನಿಮಿಷಕ್ಕೆಲ್ಲ ಕಲರ್ ಕೂಡ ಚೇಂಜ್ ಆಗಿಬಿಡತ್ತೆ. ಇಮಿಡಿಯೇಟಾಗಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಬೇಕು. ಮತ್ತು ಇದೇ ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನ್ ಮೆಂತೆನ ಹಾಕ್ಕೊಳ್ಬೇಕು. ಇವೆರಡೂ ಅಷ್ಟೇ ಬೇಗನೆ ರೋಸ್ಟ್ ಆಗೋದ್ರಿಂದ ಜೀರಿಗೆ ಚಟ್ಪಟ ಅನ್ನತ್ತೆ, ಮೆಂತೆ ಘಮ್ ಅಂತ ಪರಿಮಳ ಬರುತ್ತೆ. ಇವನ್ನು ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಮತ್ತು ಅದೇ ಪ್ಯಾನ್ಗೆ 1 ಟೀ ಸ್ಪೂನ್ನಷ್ಟು ಗಸಗಸೆ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ಗಸಗಸೆ ರೋಸ್ಟ್ ಆಗೋದಕ್ಕೆ ಜಾಸ್ತಿ ಹೊತ್ತಾಗಲ್ಲ. ಹಾಕಿದ ಒಂದು 10ರಿಂದ 15 ಸೆಕೆಂಡಿಗೆಲ್ಲ ರೋಸ್ಟ್ ಆಗಿಬಿಡತ್ತೆ. ರೋಸ್ಟ್ ಆಗಿ ಕೆಂಪಗಾಗಿಬಿಡತ್ತೆ. ತಕ್ಷಣ ಇದನ್ನು ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ 1/4 ಕಪ್ನಷ್ಟು ಒಣ ಕೊಬ್ಬರಿ ಪೀಸಸ್ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಒಣ ಕೊಬ್ಬರಿ ಕಂಪಲ್ಸರಿ ಅಲ್ಲ, ಬಿಸಿಬೇಳೆಬಾತ್ ಮಾಡೋವಾಗಲೂ ಹಾಕ್ಕೊಳ್ಬೋದು. ಆದರೆ ನಾನು ಪೌಡರ್ಗೂ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈ ಫ್ರೈ ಮಾಡ್ಕೊಳ್ಳೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲು ಒಂದು ಸಲ ಬಿಸಿಲಿಗಿಟ್ಕೊಂಡು ಆಮೇಲೆ ಫ್ರೈ ಮಾಡಿಕೊಂಡ್ರೆ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು 10ರಿಂದ 15 ಕಾಳು ಮೆಣಸು, 10ರಿಂದ 15 ಲವಂಗ, 2 ಏಲಕ್ಕಿ ಹಾಗೆ 2ರಿಂದ 3 ಇಂಚು ಚಕ್ಕೆ ಹಾಕಿ ಬೆಚ್ಚಗೆ ಮಾಡಬೇಕು. ಚಕ್ಕೆ ಬೇಕಂದರೆ ಜಾಸ್ತಿನೂ ಹಾಕ್ಕೋಬಹುದು, ಬೇಕಂದರೆ ಚಕ್ರ ಮೊಗ್ಗುನೂ ಹಾಕ್ಕೊಳ್ಬೋದು. ಆದರೆ ಬಿಸಿಬೇಳೆಬಾತ್ ತಿನ್ನೋವಾಗ ಸ್ಪೈಸಸ್ನ ಮೈಲ್ಡ್ ಫ್ಲೇವರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ಪೈಸಸ್ದೇ ಘಾಟ್ ಬಂದ್ಬಿಡತ್ತೆ. ಇದಾದ ನಂತರ ಇವಾಗ ಸ್ವಲ್ಪ ಫ್ರೆಶ್ ಕರಿಬೇವನ್ನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಪೌಡರ್ಗೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಅಂತ ಅನ್ಕೋಬೋದಲ್ವಾ, ಆದರೆ ಬಳಸ್ಕೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಸಿಗೋ ಅಂಥದ್ದು. ಈ ಕ್ರಿಸ್ಪಿ ಕರಿಬೇವನ್ನು ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಅಂದರೆ ತುಂಬ ಇಂಪಾರ್ಟೆಂಟು ಅದೇ ಕಲರ್ ಮತ್ತು ಖಾರ. ಅದಕ್ಕೋಸ್ಕರ ಒಂದು 25ರಿಂದ 30 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನಾವು ಮಾಡೋ ಪೌಡರು ಸ್ಟೋರ್ ಮಾಡ್ಕೊಳ್ಳೋ ಪೌಡರ್ ಆಗಿರೋದ್ರಿಂದ ಎಣ್ಣೆ ಹಾಕದೇನೆ ಫ್ರೈ ಮಾಡಬೇಕು.
ಇದರಲ್ಲಿ ಬಳಸೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ. ಈ ಬ್ಯಾಡಗಿ ಮೆಣಸು ರೋಸ್ಟ್ ಆದಮೇಲೆ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಖಾರಕ್ಕೆ ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ. ಒಂದು 10 ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಇನ್ನೊಂದು ಅರ್ಧ ನಿಮಿಷ ಇದೆ ಅನ್ನೋಷ್ಟರಲ್ಲಿ ಇದಕ್ಕೇನೆ ಒಂದು 1/4 ಟೀ ಸ್ಪೂನ್ನಷ್ಟು ಇಂಗು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಹರಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಒಂದೇ ಸಲ ಆಗಲ್ಲ ಅಂದರೆ ಬ್ಯಾಚ್ ವೈಸ್ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಇದೇ ಅಳತೆಗಳನ್ನು ಡಬಲ್ ಮಾಡ್ತಾ ಹೋಗಿ ಪೌಡರ್ ಮಾಡೋದಕ್ಕೆ ಗಿರಣಿಗೂ ಕೊಡ್ಬೋದು. ಯಾವುದೇ ಪೌಡರ್ ಆದರೂ ಕೂಡ 3-4 ತಿಂಗಳಷ್ಟು ಮಾತ್ರ ಬಳಸ್ಕೊಳ್ಳಿ. ಹೆಚ್ಚು ಅಂತಂದರೆ ಒಂದು 6 ತಿಂಗಳು ಬಳಸ್ಬೋದು. ಮತ್ತೆ ಬೇಕು ಅಂತಂದರೆ ಫ್ರೀ ಟೈಮಲ್ಲಿ ಮಾಡ್ಕೊಂಡ್ಬಿಡಿ. ಆವಾಗ ನಾವು ಪೌಡರ್ ಹಾಕಿರುವಂಥ ಯಾವುದೇ ಅಡುಗೆ ಆದರೂ ಕೂಡ ಅದರ ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ರಾಯಲ್ ಬಿಸಿಬೇಳೆಬಾತ್ ಪೌಡರ್ ಏನೋ ರೆಡಿ. ಇದನ್ನು ಬಳಸ್ಕೊಂಡು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಬಿಸಿ ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಬಿಸಿಬೇಳೆಬಾತ್ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.